ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ ಝೋನ್ ಇನ್ ಕನ್ನಡ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಟೆಕ್ ನ್ಯೂಸ್ ಆಫ್ 1 ಇವತ್ತಿನ ಮೊದಲನೇ ಟೆಕ್ ನ್ಯೂಸ್ ಬಂದುಬಿಟ್ಟು ಆ್ಯಪಲ್ ಕಡೆಯಿಂದ ಆ್ಯಪಲ್ನವರು ಒಂದು ಹೊಸ ಮ್ಯಾಕ್ ಬುಕ್ಕನ್ನು ಲಾಂಚ್ ಮಾಡುವ ಸಾಧ್ಯತೆ ಇಷ್ಟರಲ್ಲೇ ಇದೆ. ಈ 2025 ಫಸ್ಟ್ ಕ್ವಾರ್ಟರಲ್ಲಿ ಆರ್ ಸೆಕೆಂಡ್ ಕ್ವಾರ್ಟರಲ್ಲಿ ಈ ಒಂದು ಮ್ಯಾಕ್ ಬುಕ್ಕನ್ನು ಲಾಂಚ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಈ ಮ್ಯಾಕ್ ಬುಕ್ಕಲ್ಲಿ ಏನೆಲ್ಲ ಬರ್ತೈತೆ ಅಂತಂದರೆ, ಈ ಮ್ಯಾಕ್ ಬುಕ್ಕಲ್ಲಿ ಫಸ್ಟ್ ಇದು ಒಂದು ಸ್ವಲ್ಪ ಸ್ಯಾಂಪಲ್ ಇಮೇಜಸ್ ಸಿಕ್ಕಿದ್ದಾವೆ. ಈ ಇಮೇಜಸ್ ಪ್ರಕಾರ ಏನೆಲ್ಲ ಗೊತ್ತಾಗ್ತೈತೆ ಅಂದರೆ, ಇದರಲ್ಲಿ M4 ಚಿಪ್ಸೆಟ್ಟನ್ನು ಯೂಸ್ ಮಾಡಿದ್ದಾರೆ. M4 ಚಿಪ್ಸೆಟ್ ಏನಿದೆ ಅಂತಂದ್ರೆ, ಇದು ಮೋಸ್ಟ್ ಪವರ್ಫುಲ್ ಚಿಪ್ಸೆಟ್ ಆಗಿರ್ತಕ್ಕಂಥದ್ದು. ಈ ಚಿಪ್ಸೆಟ್ಟು ಸಖತ್ತಾಗಿ ಒಂದು ಪರ್ಫಾರ್ಮೆನ್ಸು ಮತ್ತು ಎಲ್ಲ GPU ಕೋರ್ಸು ಆಮೇಲೆ CPU ಕೋರ್ಸ್ ಎಲ್ಲ 10 ಇದರಲ್ಲಿ ಇಟ್ಟಿದ್ದಾರೆ. ಅಂದರೆ CPU ಕೋರ್ಸು 10 ಇದ್ದಾವೆ, GPU ಕೋರ್ಸು 10 ಇದ್ದಾವೆ. ಅಂದರೆ ಗೇಮಿಂಗಿಗೆ ರಿಲೇಟೆಡ್ ಆದರೆ ಗೇಮಿಂಗಲ್ಲೂ ಹೆವಿ ವರ್ಕ್ ಆಗುತ್ತೆ. ಮತ್ತು ಎಡಿಟಿಂಗಲ್ಲಿ ಮತ್ತು ಈ 3D ಗ್ರಾಫಿಕ್ಸು ಡಿಸೈನ್ಸ್ ಎಲ್ಲ ಮಾಡ್ತಾರಲ್ಲ, ಅವರಿಗೆಲ್ಲರಿಗೂ ಸಖತ್ತಾಗಿ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಮ್ಯಾಕ್ ಬುಕ್ಕು. ಆ ಮ್ಯಾಕ್ ಬುಕ್ಕನ್ನು ಇವರು ಲಾಂಚ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಮತ್ತು ಇನ್ನು ಇದು ಲಾಸ್ಟ್ ಇಯರ್ ಮ್ಯಾಕ್ ಬುಕ್ಕಿನ ಪರ್ಫಾರ್ಮೆನ್ಸ್ಗಿಂತ ಒಂದು ಒಟ್ಟು ಜಾಸ್ತಿ ಸ್ಪೀಡ್ ಇರುತ್ತಂತೆ. ಇನ್ನು ಎರಡನೇ ಟೆಕ್ನಿಕ್ಸ್ ಬಂದುಬಿಟ್ಟು ಮಹೇಂದ್ರ ಮತ್ತು ಪಬ್ಜಿ ಕಡೆಯಿಂದ ಇವರಿಬ್ಬರು ಕೊಲಾಬರೇಷನ್ ಆಗಿ ಮಹೇಂದ್ರ ಒಂದು B6 EV ಅಂತ ಒಂದು ಕಾರ್ ಬಂದಿತ್ತು, ರೀಸೆಂಟಾಗಿ ಲಾಂಚ್ ಆಯ್ತಲ್ಲ, ಮಹೇಂದ್ರ ಕಂಪ್ನಿಯ ಒಂದು EV ಕಾರು. EV ಕಾರನ್ನು ಪಬ್ಜಿ ಒಳಗಡೆ ತರ್ತಾ ಇದ್ದಾರೆ. ಪ್ರಪ್ರಥಮ ಬಾರಿಗೆ ಪಬ್ಜಿಯಲ್ಲಿ ನಮ್ಮ ಇಂಡಿಯನ್ ಕಂಪನಿ ಬ್ರ್ಯಾಂಡ್ ಆಗಿರ್ತಕ್ಕಂಥ ಕಾರ್ ಒಂದು ಗೇಮ್ ಒಳಗಡೆ ತರ್ತಿದ್ದಾರೆ. ಅಂದರೆ ಅದರ ಸ್ಕಿನ್ ಬರ್ತಿದೆ. ಅದು ಯಾವ ರೀತಿ ಅವಳಿನ ಕ್ರಿಯೇಟ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಐ ಗೆಸ್ ಇದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಕಾರ್ನ ಯಾರ್ಯಾರು ಹೊಡೆದಿದ್ದೀರಾ, ಅಂದರೆ ಗೇಮಲ್ಲಿ ಯಾರ್ಯಾರು ಆಟ ಆಡಿದ್ದೀರಾ ಅಂತ ಅದು ಒಂದು ಕಮೆಂಟ್ ಮಾಡಿ ನೋಡೋಣ. ಹೆಂಗಿತ್ತು, ಏನು ಕತೆ, ಸ್ಕಿನ್ನು ಏನೆಲ್ಲ ನೋಡ್ತಾ ಇದ್ರು ನೀವು. ಈ ಒಂದು ಕ್ಲಿಪ್ಸ್ ಎಲ್ಲ ನನಗೆ ಸಿಕ್ಕಿರ್ತಕ್ಕಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ಓಪೋ ಕಡೆಯಿಂದ ಓಪೋ ಫೈಂಡ್ N5 ಅಂತ ಒಂದು ಫೋಲ್ಡಬಲ್ ಫೋನ್ ಲಾಂಚ್ ಮಾಡೋದಕ್ಕೆ ರೆಡಿ ಮಾಡ್ಕೊಂತಿದೆ. ಈ ಫೋನ್ ಬಂದ್ಬಿಟ್ಟು ಮೋಸ್ಟ್ ತಿನ್ನೆಸ್ಟ್ ಫೋನ್, ಅಂದರೆ ಥಿಕ್ನೆಸ್ಸಲ್ಲಿ ಫುಲ್ಲು ಸಣ್ಣ ತೆಳ್ಳುವಾಗಿರ್ತಕ್ಕಂಥ ಫೋನ್ ಅಂತಲೇ ಹೇಳ್ಬೋದು. ಇಷ್ಟು ವರ್ಲ್ಡಲ್ಲೇ ಅಂತ ಹೇಳ್ಬೋದು. ಈ ಫೋನ್ ಬಂದ್ಬಿಟ್ಟು iPhone 16 ಸಮೇತ ಟಕ್ಕರ್ ಕೊಡ್ತಾ ಇದೆ ಅಂತಲೇ ಹೇಳ್ತಿರ್ಬೋದು. ಯಾಕಂತಂದರೆ ಥಿಕ್ನೆಸ್ಸಲ್ಲಿ ಇದು ಫೋಲ್ಡಬಲ್ ಫೋನ್ ಅಲ್ವಾ, ಫೋಲ್ಡ್ ಮಾಡಿದರೆ 10mm ಥಿಕ್ನೆಸ್ಸನ್ನು ಹೊಂದಿದೆ. ಅಂದರೆ ಫೋಲ್ಡ್ ಮಾಡಿರೋ ಸಮೇತ 10mm ಥಿಕ್ನೆಸ್ ಬಂದೈತೆ. ಅಂದರೆ ಇದನ್ನು ಸಿಂಗಲ್ ಫೋಲ್ಡ್ನ ಅನ್ಫೋಲ್ಡ್ ಮಾಡಿದರೆ ಇದು 4mm ಥಿಕ್ನೆಸ್ಸನ್ನು ಹೊಂದಿರ್ತಂತೆ ಈ ಫೋನ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 8 ಪ್ರೊಸೆಸರ್ನೊಂದಿಗೆ ಲಾಂಚ್ ಆಗೋದಕ್ಕೆ ರೆಡಿ ಮಾಡ್ಕೊಂತಿದ್ದಾರೆ. ಇನ್ನು ಇದು ಫಸ್ಟ್ ಕ್ವಾರ್ಟರ್ಲಿ ಲಾಂಚ್ ಆದರೂ ಆಗ್ಬೋದು. ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ಗೊತ್ತಿರ್ಬೋದು ನಿಮಗೆ, ಸ್ಟೀವ್ ಜಾಬ್ಸ್ ಅವರು ಇವರು ಫೌಂಡರ್ ಆಫ್ ಐಫೋನ್. ಗೊತ್ತಿರ್ಬೋದು ನಿಮಗೆ, ಆ್ಯಪಲ್ ಕಂಪನಿಯ ಒಂದು ಫೌಂಡರು. ಇವರು ಯೂನಿಕ್ ಆಗಿ ಭಾಳ ಥಿಂಕ್ ಮಾಡ್ತಿದ್ರು. ಅಂದರೆ ಯಾವ ರೀತಿ ಅಂದರೆ, ಫಸ್ಟ್ಗೆ ಗೊತ್ತಿರ್ಬೋದು ನಿಮಗೆ, ಐಫೋನು 1, 2 ಇವೆಲ್ಲ ಇರ್ತಾವಲ್ಲ, 6, 7 ತನಕ ಒಂದು ಯೂನಿಕ್ನೆಸ್ ಇರುತ್ತೆ. ಏನಾದರೂ ಇವ್ರು ಕಂಡುಹಿಡಿದ್ರೆ ಅದರಲ್ಲಿ ಯೂನಿಕ್ ಆಗಿರ್ತಕ್ಕಂಥ ಏನಾದರೂ ಒಂದು ಯೂನಿಕಲ್ ಇರೋದನ್ನು ಇವರು ಇನ್ವೆನ್ಷನ್ ಮಾಡ್ತಿದ್ರು. ಇವರು ಒಂದು ಅವಾಗಿನ ಕಾಲದಲ್ಲಿ ಒಂದು ಲೆಟ್ರ್ ಬರ್ತಿರ್ತಾರೆ. ಅಂದರೆ ಅವ್ರು ಇದ್ದಾಗ ಒಂದು ಲೆಟ್ರ್ ಬರ್ತಿರುತ್ತೆ. ಆ ಲೆಟ್ರು ಇವಾಗ ರೀಸೆಂಟಾಗಿ ಒಂದು ಸ್ವಲ್ಪ ದಿನಗಳ ಹಿಂದೆ ಆ್ಯಕ್ಷನ್ಗೆ ಇಡ್ತಾರೆ ಆ ಲೆಟ್ರ್. ಅಂದರೆ ಅವಾಗ ಅವ್ರು ಬರೆದಿರ್ತಾರೆ. ಇದರಲ್ಲಿ ಮೇನ್ ಫೋಕಸ್ ಆಗಿರೋದಂದರೆ ಇಂಡಿಯನ್ ಲೆಟರ್ಸು. ಇಂಡಿಯಾದಲ್ಲಿ ಅಂದರೆ ಈ ಕುಂಭಮೇಳ ನಡೆಯುತ್ತಲ್ಲ, ಗೊತ್ತಿರ್ಬೋದಲ್ವ. ಈ ಕುಂಭಮೇಳದ ಬಗ್ಗೆ ಅವರು ಸ್ಪೆಸಿಫಿಕ್ ಆಗಿ ಒಂದು ಹೇಳಿದ್ದಾರೆ. ಏನಂತಂದರೆ, ಕುಂಭಮೇಳದಕ್ಕೆ ನಾನು ಬರ್ತಿದ್ದೆ ಈ ವರ್ಷ ಅಂತ ಈಗ ಒಂದು ಲೈನನ್ನು ಕೊಟ್ಟಿದ್ದಾರೆ. ಆ ಲೈನ್ ಇರೋದಕ್ಕೆ ಈ ಒಂದು ಲೆಟ್ರನ್ನ ಆಲ್ಮೋಸ್ಟ್ 4,30,00,000 ಸುಮಾರು ಅಷ್ಟಕ್ಕೆ ಈ ಒಂದು ಲೆಟ್ರ್ ಸೇಲ್ ಆಗಿದೆ. ಅಂದರೆ ಆ್ಯಕ್ಷನಲ್ಲಿ ಕೊಂಡ್ಕೊಂಡಿದ್ದಾರೆ. ಈ ಲೆಟ್ರಲ್ಲಿ ಏನು ನಿದ್ದತ್ತಂತ ಅವ್ರು ಕೊಂಡ್ಕೊಂಡ್ರ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ಟಿಕ್ಟಾಕ್ ಕಡೆಯಿಂದ. ಟಿಕ್ಟಾಕ್ ಎಲ್ಲರೂ ಯೂಸ್ ಮಾಡ್ತಿದ್ರು ಅಂತ ಗೊತ್ತು ನಮ್ಮ ಇಂಡಿಯಾದಲ್ಲಿ ಅಲ್ಲೇ ಬ್ಯಾನ್ ಆಗಿ ಭಾಳ ವರ್ಷನೇ ಆಗೋಗ್ಬಿಡ್ತು. ಟಿಕ್ಟಾಕ್ ಅದರ ಸಂಬಂಧಿಸಿದ ಆ್ಯಪ್ಗಳು, ಚೈನೀಸ್ ಬೇಸ್ಡ್ ಆ್ಯಪ್ಸ್ ಎಲ್ಲ ಬ್ಯಾನ್ ಆಗ್ಬೋದು. ಅದೇ ರೀತಿ ಈಗ US ಅಲ್ಲಿ, ಅಂದರೆ ಗೊತ್ತಿರ್ಬೋದು ನಿಮಗೆ, ಅಮೇರಿಕಾ ಆ ಕಂಟ್ರಿಯಲ್ಲಿ ಈ ಒಂದು ಟಿಕ್ಟಾಕ್ ಸಂಬಂಧಿಸಿದ ಆ್ಯಪ್ಸ್ನೆಲ್ಲ ಬ್ಯಾನ್ ಮಾಡೋದಕ್ಕೆ ಶುರು ಹಚ್ಕೊಂಡಾರೆ. ಅದರಲ್ಲೂ ಈಗ ಆ್ಯಪಲ್ ಸ್ಟೋರಲ್ಲಿ ಆಲ್ರೆಡಿ ಬ್ಯಾನ್ ಆಗಿದೆ, ಎಲ್ಲ ತೆಗ್ದಿದ್ದಾರೆ ಅಂತಲೇ ಹೇಳ್ತಿದ್ದಾರೆ. ರಿಮೂವ್ ಮಾಡಿದ್ದೀವಿ ಅಂತ ಹೇಳಿ ಅಫಿಷಿಯಲಿ ಹೇಳಿದ್ದಾರೆ. ಏನು ಗುರು, ಯಾವ ಆ್ಯಪ್ಗಳನ್ನ ಇಲ್ಲಿ ರಿಮೂವ್ ಮಾಡಿದ್ದಾರೆ ಅಂತ ಕೇಳಿದರೆ, ಆ್ಯಪಲ್ ಫೋನಲ್ಲಿ ಟಿಕ್ಟಾಕಿಗೆ ಸಂಬಂಧಿಸಿದ ಆ್ಯಪ್ಗಳು ಬಂದ್ಬಿಟ್ಟು ಟಿಕ್ಟಾಕ್ ಫಸ್ಟ್ನೇದು, ಟಿಕ್ಟಾಕ್ ಸ್ಟುಡಿಯೋ, ಕ್ಯಾಪ್ ಕಟ್ಟು, ಇದೇ ರೀತಿ ಇನ್ನು ಹಲವಾರು ಆ್ಯಪ್ಗಳನ್ನು ಇವರು ರಿಮೂವ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ನನಗನ್ಸಿದ ಪಟ್ಟಿಗೆ ಇಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿರ್ಬೇಕು. ಇನ್ನು ಅಲ್ಲಿನ ಒಂದು ಗ್ರೋತ್ಗೆ ಇಲ್ಲ ಏನಾದರೂ ಈ ಫೈನಾನ್ಷಿಯಲಿ ಪ್ರಾಬ್ಲಮ್ ಆದಾಗ ಅಂದರೆ ಈ ಟ್ರಾನ್ಸಾಕ್ಷನ್ಸ್ ಇರುತ್ತಲ್ಲ, ಟ್ಯಾಕ್ಸಸ್ನ ಪೇ ಮಾಡೋದಿರುತ್ತಲ್ಲ, ಅದರಲ್ಲಿ ಏನೋ ಪ್ರಾಬ್ಲಮ್ ಆಗಿ ಈ ಒಂದು ಟಿಕ್ಟಾಕನ್ನು ಬ್ಯಾನ್ ಮಾಡಿದ್ದಾರೆ ಅನಿಸುತ್ತೆ. ನಮಗೆ ಹೆಂಗೆ ಮೋಸ ಮಾಡಿದ್ದಾರೆ ಅಂತೇಳಿ ಹಗರಣ ಎಲ್ಲ ಬಂದಾಗ ನಮ್ಮ ಇಂಡಿಯಾದಲ್ಲಿ ಹೆಂಗೆ ಬ್ಯಾನ್ ಮಾಡಿದ್ದಾರೆ, ಅದೇ ರೀತಿ ಅಲ್ಲೂ ಬ್ಯಾನ್ ಆಗಿರ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಕಡೆಯಿಂದ. ಇನ್ಸ್ಟಾಗ್ರಾಮ್ ಯಾರೆಲ್ಲ ಯೂಸ್ ಮಾಡ್ತೀರೋ ಅವ್ರಿಗೆಲ್ಲ ಒಂದು ಹೊಸ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ರೀಲ್ಸ್ ಮಾಡೋರಿಗೆ, ಸ್ಪೆಸಿಫಿಕ್ ಆಗಿ ರೀಲ್ಸ್ ನೋಡೋರಿಗೆ ಒಂದು ರೀತಿ ಬೋರ್ ಆಗ್ಬೋದು ಅನಿಸುತ್ತೆ. ಇಷ್ಟು ದಿನ ನೀವು 90 ಸೆಕೆಂಡ್ ತನಕ ರೀಲ್ಸ್ನ ಮಾಡ್ತಿದ್ವಿ, ಇನ್ಸ್ಟಾಗ್ರಾಮ್ ರೀಲ್ಸ್ನ. ಮತ್ತು ರೇಷಿಯೋ ಬಂದ್ಬಿಟ್ಟು 1:1 ರೇಷಿಯೋದಲ್ಲಿ ರೀಲ್ಸ್ ಮಾಡಬೇಕಾಗಿತ್ತು. ಇನ್ಮೇಲಿಂದ 4:1 ರೇಷಿಯೋದಲ್ಲಿ ರೀಲ್ಸ್ನ ಮಾಡೋದಕ್ಕೆ ಒಂದು ಹೊಸ ಫೀಚರ್ನ ರೋಲ್ ಔಟ್ ಮಾಡ್ತಾವ್ರೆ ಇನ್ಸ್ಟಾಗ್ರಾಮ್ನವರು.
4:1 ರೇಷಿಯೋ. ಇನ್ಮೇಲಿಂದ ಇನ್ಸ್ಟಾಗ್ರಾಮಲ್ಲಿ 4:1 ರೇಷಿಯೋದಲ್ಲಿ ಈ ಒಂದು ರೀಲ್ಸ್ನ ಮಾಡ್ಬೋದಂತೆ. ಇದರಲ್ಲಿ ಡ್ಯೂರೇಷನ್ ಸಮೇತ ಇನ್ಕ್ರೀಸ್ ಮಾಡಿದ್ದಾರೆ. ಮುಂಚೆ 90 ಸೆಕೆಂಡ್ ತನಕ ನೀವು ಇನ್ಸ್ಟಾಗ್ರಾಮ್ನ ರೀಲ್ಸ್ನ ರೀಲ್ಸ್ನ ಮಾಡೋರಲ್ಲ ರೀಲ್ಸ್ನ. ಬಟ್ ಇನ್ಮೇಲೆ 3 ಮಿನಿಟ್ಸ್ ತನಕ ಟೈಮಿಂಗ್ನ ಕೊಟ್ಟಿದ್ದಾರೆ. ಅಂದರೆ 3 ನಿಮಿಷದ ತನಕ ನೀವು ರೀಲ್ಸ್ ಮಾಡ್ಬೋದು. 3 ನಿಮಿಷದ ವಿಡಿಯೋ ಕ್ಲಿಪ್ಪನ್ನು ಸಮೇತ ನೀವು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ಬೋದು. ಇನ್ನು ಸ್ವಲ್ಪ ದಿನ ಹೋದರೆ ಯೂಟ್ಯೂಬ್ನೇ ಬಿಡಿಸ್ಬಿಡ್ತಾರೆ ಏನಪ್ಪ ಇನ್ಸ್ಟಾಗ್ರಾಮ್ನವ್ರು. ಯಾಕಂತಂದರೆ ಯೂಟ್ಯೂಬ್ ಇನ್ನೇನು 3 ನಿಮಿಷದ ವಿಡಿಯೋ ನಾನು ಅಲ್ಲೇ ಹಾಕ್ಬಿಟ್ರೆ ಇನ್ನೇನು ಹಿಂಗೆ ಎಳ್ದು ನೋಡ್ಬಿಡ್ತಾರೆ ನಮ್ಮ ಜನ. ಈಗಲೇ ರೀಲ್ಸ್ ನೋಡೋಕೆ ಹತ್ತಿದಾಗಿಂದ ಯೂಟ್ಯೂಬ್ ಆಲ್ರೆಡಿ ಫೇನ್ ಬೇಸ್ ಕಮ್ಮಿ ಆಗ್ಬಿಟ್ಟೈತೆ. ನಮ್ಮದು ಯೂಟ್ಯೂಬರ್ಸ್ ಇನ್ನು ಎಲ್ಲಿಗೆ ಹೋಗೋಕ್ಕೋ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಿಂದ ಒಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಕೆಲವೊಬ್ರು ರೀಲ್ಸ್ ಮಾಡೇ ಒಂದು ಇನ್ಫಾರ್ಮೇಷನ್ ಎಲ್ಲ ಕೊಡ್ತಿರ್ತಾರೆ. ಅದು ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಐ ಹೋಪ್ ಇವತ್ತಿನ ಟೆಕ್ನಿಕ್ಸ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ನ ಹೊಸಬರು ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಕೊಂತ ವಿಡಿಯೋನ ಮುಗಿಸ್ತಾ ಇದೀನಿ. ಓಕೆ, ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.